ಬಿಕೆ ಹರಿಪ್ರಸಾದ್ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಶೋಚನೀಯವಾಗಿದೆ. ಕಾಂಗ್ರೆಸ್ ಈ ದೇಶದಿಂದಲೇ ನಿರ್ಗಮನ ಆಗುವಂತಹ ಪಾರ್ಟಿ. ಹರಿಪ್ರಸಾದ್ರಂತಹ ಲೀಡರ್ಗಳಿಂದ ಕಾಂಗ್ರೆಸ್ಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಅವರ ಬಿಜೆಪಿ ನಾಯಕರ ಬಗೆಗಿನ ಹೇಳಿಕೆಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ಲಾಭ ಪಡ್ಕೊಂಡವರು ಕಾಂಗ್ರೆಸ್ನವರು. ಬ್ರಿಟಿಷರ ಬೀಜ ಇನ್ನೂ ಜೀವಂತವಾಗಿದ್ರೆ ಅದು ಕಾಂಗ್ರೆಸ್ನಿಂದ ಅಂತ ಹೇಳಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ತುಷ್ಟೀಕರಣ ಮಾಡ್ತಕ್ಕಂಥದ್ದು ಬಹುಸಂಖ್ಯಾತರ ತುಷ್ಟೀಕರಣ ಮಾಡಿ 10 ವರ್ಷದಿಂದ ಅಧಿಕಾರವನ್ನು ಇಟ್ಕೊಂಡು ಹಿಂಸೆ ಮತ್ತು ಸುಳ್ಳನ್ನು ಪ್ರಚಾರ ಮಾಡ್ತಕ್ಕಂಥದ್ದು ಅದು ಏನು ಅಂತ ಅವ್ರನ್ನ ಕೇಳಬೇಕು. ಕಾಂಗ್ರೆಸ್ ಪಕ್ಷ ತುಷ್ಟೀಕರಣ ಮಾಡಿದ್ರೆ ಇಂಥದ್ದು ಮಾಡಿದ್ದೀವಿ ಅಂತ ಹೇಳಬೇಕಾಗತ್ತೆ. ಈ ಒಂದು ಹುಯಿಲು ಎಬ್ಸ್ಬಿಟ್ಟು ಯಾರಿಗೂ ಸಹ ಅದು ಒಂದು ಕಡೆ ಅಲ್ಪಸಂಖ್ಯಾತರಿರ್ಬೋದು, ಮತ್ತೊಂದು ಕಡೆ ಮೆರಿಟ್ ವಿಚಾರದಲ್ಲಿ ಮೀಸಲಾತಿ ವಿರುದ್ಧ ಮಾಡ್ತಕ್ಕಂಥವ್ರು ಇವರೆಲ್ಲವೂ ಸಹ ಈ ಪಕ್ಷದಲ್ಲಿ ಇರ್ತಕ್ಕಂಥವ್ರು. ಮೊದಲು ಇವರ ಸೂತ್ರಧಾರ ಏನಿದ್ದಾರೆ ನಾಗ್ಪುರಲ್ಲಿ, ಅವರು ಜಾತಿ ಜನಗಣತಿ ವಿರುದ್ಧ ಮಾತಾಡಿದ್ರು. ಜನಸಾಮಾನ್ಯರು ಕೂಗೆಬ್ದಾಗ ಇಲ್ಲ ನಾವು ಅದನ್ನು ಯೋಚನೆ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಹೋದರು. ಆದ್ದರಿಂದ ಇವರಿಂದ ನಾವು ಕಲಿಬೇಕಾದ್ದಿಲ್ಲ. ಈಗ ಬಿಜೆಪಿಯವರು ಗೋಡ್ಸೆ ಅನ್ಯಾಯಿಗಳಂತೀವಿ, ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟ್ 2 ಇವರು. ನೋಡಿ, ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟ್ ಅಲ್ಲ. ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವ್ರ ಪರ ಇದ್ದೀವಿ. ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವಿದ್ದೀವಿ. ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ನ ಪಕ್ಷದವರು ಅಂತಾರೆ, ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು. ಆದ್ದರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ. ಅಂದರೆ ಈ ಬಿಜೆಪಿಯವರು ಬ್ರಿಟಿಷರ ಬೂಟ್ ನೆಕ್. ಹಾಂ, ಬಿ ಜೆ ಪಿಯ ಪೂರ್ವಜರು ಯಾರಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ 7 ಲಕ್ಷ ಜನ, ಸುಮಾರು 7 ಲಕ್ಷ ಜನ ಭಾಗಿಯಾಗಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ. ತ್ಯಾಗ ಬಲಿದಾನಗಳು ಮಾಡಿರ್ತಕ್ಕಂಥವ್ರು. ಒಂದೇ ಒಂದು ಹೆಸರು ಹೇಳ್ಬಿಡ್ಲಿ, ಇವರು ಹಿಂದುತ್ವ ಪಾರ್ಟಿಯವರು. ಎಲ್ಲೂ ಸಹ ಇವರಿಗೆ ಸಿಕ್ಕೋದಿಲ್ಲ. ಇವರೆಲ್ಲ ಬ್ರಿಟಿಷರ ಬೂಟ್ ನೆಕ್ದವರು. ಇವ್ರು ನಮಗೆ ಹೇಳ್ಕೊಡೋದು ಬೇಡ, ನಾವು ಟಿಪ್ಪು ಸುಲ್ತಾನ್ ಫಾಲೋ ಮಾಡ್ತೀವಿ, ಇನ್ನೊಬ್ಬರು ಫಾಲೋ ಮಾಡ್ತೀವಿ ಅಂತ ಹೇಳಿ. ಹರಿಪ್ರಸಾದ್ ಅವರ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಸೂಚನೀಯವಾಗಿದೆ. ಅವರ ಲೀಡರ್ ಮೆಚ್ಚುವ ಸಲುವಾಗಿ ಇಷ್ಟು ಕೀಳುಮಟ್ಟದ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ. ಇದು ಅವರ ಬುದ್ಧಿಮಟ್ಟ ತೋರಿಸ್ತದೆ. ಕಾಂಗ್ರೆಸ್ಸು ಈಗಾಗಲೇ ನಿರ್ಗಮನ ಆಗುವಂಥ ಪಾರ್ಟಿ. ಈ ದೇಶದಿಂದ, ಕರ್ನಾಟಕದಿಂದ ನಿರ್ಗಮನ ಆಗ್ತದೆ. ಇಂಥ ಹರಿಪ್ರಸಾದ್ ಅವರು ಲೀಡರ್ ಆಗಿದ್ದರಿಂದನೇ ಕಾಂಗ್ರೆಸ್ಗೆ ಈ ಪರಿಸ್ಥಿತಿ ಬಂದಿದೆ. ಇದು ಅತ್ಯಂತ ಖಂಡನೀಯ. ಜನ ತಕ್ಕ ಪಾಠ ಕಲಿಸ್ತಾರೆ. ನೋಡಿ, ಸ್ವತಂತ್ರ ಹೋರಾಟ ಭಾಳ ಜನ ಮಾಡಿದ್ದಾರೆ. ಅನಾಮಧೇಯ ಸೈನಿಕರು ಭಾಳ ಜನ ಮಾಡಿದ್ದಾರೆ. ಭಗತ್ ಸಿಂಗ್ ಏನು ಕಾಂಗ್ರೆಸ್ ಪಾರ್ಟಿನ, ಇವತ್ತು ಝಾನ್ಸಿ ಲಕ್ಷ್ಮೀಬಾಯಿಯಿಂದ ಹಿಡಿದು ಕಿತ್ತೂರು ಚೆನ್ನಮ್ಮನಿಂದ ಹಿಡಿದು ಹೋರಾಟ ಪ್ರಾರಂಭ ಆಗಿದೆ. ಸ್ವತಂತ್ರ ಹೋರಾಟದ ಲಾಭವನ್ನು ಪಡ್ಕೊಂಡಂಥವ್ರು ಕಾಂಗ್ರೆಸ್ನವರು. ಯಾವ ಕಾಂಗ್ರೆಸ್ನವರು ಕೂಡ ಆಸ್ತಿ ಹಾಳು ಮಾಡ್ಕೊಂಡಿಲ್ಲ, ಜೈಲಿಗೆ ಹೋಗಿಲ್ಲ. ನಿಜವಾಗ್ಲೂ ಹೋರಾಟ ಮಾಡಿದವರೇ ಬೇರೆ. ಇವತ್ತು ಸುಭಾಷ್ ಚಂದ್ರ ಬೋಸ್ ಅದಕ್ಕೆ ಕಾಂಗ್ರೆಸ್ ಬಿಟ್ಟರು. ಇವತ್ತು ಭಗತ್ ಸಿಂಗು, ಲಾಲಾ ಲಜಪತ್ ರಾಯ್ ಇವರು ಎಲ್ಲ ಕಾಂಗ್ರೆಸ್ ಪಾರ್ಟಿನ. ಸ್ವತಂತ್ರ ಹೋರಾಟಕ್ಕೆ 200 ವರ್ಷದ ಇತಿಹಾಸ ಇದೆ. ಕಾಂಗ್ರೆಸ್ ಹುಟ್ಟಿದ್ದು ಮೊನ್ನೆ. ಹೀಗಾಗಿ ಹಿಸ್ಟ್ರಿಯನ್ನು ತಿರುಚುವಂಥ ಕೆಲಸ ಇದು ಇಷ್ಟುವರೆಗೂ ಮಾಡಿದ್ರು. ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಏಜೆಂಟಾಗಿ ವರ್ತಿಸಿದ್ದೇ ಕಾಂಗ್ರೆಸ್ ಪಕ್ಷ. ಅದಕ್ಕೆ ಅವ್ರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿ ಹೋದರು. ಇವತ್ತು ಬ್ರಿಟಿಷರ ಬೀಜ ಇನ್ನೂ ಜೀವಂತವಾಗಿದ್ದರೆ ಅದು ಕಾಂಗ್ರೆಸ್ನಿಂದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.